Hey guys, welcome back to my channel. It's a random outing to a Lal Bagh. ಸೊ ನಾವು ಲಾಲ್ ಬಾಗ್ಗೆ ಔಟಿಂಗ್ ಹೋಗ್ಬೇಕಂತ ಹೋಗಿಲ್ಲ. ಇಟ್ಸ್ ಜಸ್ಟ್ ಆಕ್ಸಿಡೆಂಟಲ್ ವಿಸಿಟ್ ಅಂತ ಹೇಳ್ಬೋದು. ನಾವು ಯಾವುದೋ ಕೆಲಸದ ಮೇಲೆ ಕೋರಮಂಗ್ಲಾಗೆ ಹೋಗಿದ್ರಿಂದ ಸೊ ಅಲ್ಲಿ ಸ್ವಲ್ಪ ನಮ್ಮ ಕೆಲಸ ಡಿಲೇ ಆಗಿತ್ತು. ಸೊ ಹಾಫ್ ಡೇ ಸ್ಪೆಂಡ್ ಮಾಡೋಣ ಅಂದ್ಬಿಟ್ಟು ನಾವು ಲಾಲ್ ಬಾಗ್ಗೆ ವಿಸಿಟ್ ಮಾಡೋಣ ಅಂತ ಪ್ಲ್ಯಾನ್ ಮಾಡಿ ಸೊ ವಿ ಜಸ್ಟ್ ವಿಸಿಟೆಡ್ ದ ಲಾಲ್ ಬಾಗ್. ಇಟ್ಸ್ ಜಸ್ಟ್ ಅ ರ್ಯಾಂಡಮ್ ವಿಸಿಟಿಂಗ್. ಸೊ ಏನೇನು ಸುಮ್ಮನೆ ರ್ಯಾಂಡಮಾಗಿ ನೋಡ್ಬೋದು ಅಷ್ಟು ನೋಡ್ತಾ ಇದ್ದೀವಿ, ಅಷ್ಟೇ ಎಕ್ಸ್ಪ್ಲೋರ್ ಮಾಡ್ತಾ ಇದ್ದೀವಿ. ಆ್ಯಕ್ಚುಲಿ ಲಾಲ್ ಬಾಗ್ ಬೆಂಗಳೂರಿನ ಪ್ರಮುಖ ಆಕರ್ಷಣೆಗಳಲ್ಲಿ ಒಂದಂತ ಹೇಳ್ಬೋದು. ಇದು ಬ್ಯಾಂಗ್ಳೂರು ಸೆಂಟ್ರಲ್ಲಿದೆ ಆ್ಯಂಡ್ ಇದು ಆಲ್ಮೋಸ್ಟು 240 ಎಕರೆ ಪ್ರದೇಶ ತುಂಬ ಗಾರ್ಡನ್ ಬೆಳೆಸಿದ್ದಾರೆ ಅಂತ ಹೇಳ್ಬೋದು. ಆ್ಯಂಡ್ ಇಲ್ಲಿ 100 ವರ್ಷದಷ್ಟು ಹಳೆಯ ಮರಗಳು ಇದೆ ಅಂತಲೂ ಹೇಳ್ಬೋದು. ಮತ್ತು ಭಾರತದ ಅತಿ ದೊಡ್ಡ ಉಷ್ಣವಲಯದ ಸಸ್ಯಗಳು ಮತ್ತು ಉಷ್ಣೋಷ್ಣ ವಲಯದ ಸಸ್ಯಗಳ ಸಂಗ್ರಹ ಕೂಡ ಇದರಲ್ಲಿ ಇದೆ. ಆ್ಯಂಡ್ ಈ ಲಾಲ್ ಬಾಗ್ಗೆ ನೀವು ಯಾಕೆ ಭೇಟಿ ನೀಡಬೇಕು? ಆ್ಯಕ್ಚುಲಿ ನೋಡೋದಕ್ಕೆ ತುಂಬ ಚೆನ್ನಾಗಿದೆ ಗಾರ್ಡನ್ ಆ್ಯಂಡ್ ತುಂಬ ಒಂದು ಪ್ರಶಾಂತವಾದ ಪ್ರದೇಶ ಅಂತ ಹೇಳ್ಬೋದು. ಹಕ್ಕಿಗಳ ಚಿಲಿಪಿಲಿ ಕೇಳಿಸುತ್ತೆ, 100 ಹಕ್ಕಿಗಳಿದ್ದಾವೆ. ಆ್ಯಂಡ್ ಇಲ್ಲೊಂದು ಪ್ರಮುಖ ಆಕರ್ಷಣೆ ಏನಂದರೆ ಗ್ಲಾಸ್ ಹೌಸ್ ಮತ್ತು ಲಾಲ್ ಬಾಗ್ ಕೆರೆ ಅಂತ ಹೇಳ್ಬೋದು. ಆ್ಯಂಡ್ ಈವನ್ ಇಂಡಿಪೆಂಡೆನ್ಸ್ ಡೇ, ರಿಪಬ್ಲಿಕ್ ಡೇ ಟೈಮ್ಗಳಲ್ಲಿ ಇಲ್ಲಿ ಹೂವಿನ ಒಂದು ಪ್ರಮುಖ ಆಕರ್ಷಣೆ ಇರ್ತವೆ ಇಲ್ಲಿ. ಆ್ಯಕ್ಚುಲಿ ಲಾಲ್ ಬಾಗ್ ಗಾಜಿನ ಮನೆ ಬಂದು ಲಂಡನ್ನಲ್ಲಿರುವ ಹೈಡ್ ಪಾರ್ಕ್, ಸೊ ಅದರಿಂದ ಇನ್ಸ್ಪೈರ್ ಆಗಿ ಸೊ ಅದೇ ಥರನೇ ಕಟ್ಟಿದ್ದಾರೆ. ಆ್ಯಂಡ್ ಇದು ಆಲ್ಮೋಸ್ಟು 1989 ನಿರ್ಮಾಣ ಮಾಡ್ತಾರೆ ಆ್ಯಂಡ್ 2004 ಮತ್ತೆ ನವೀಕರಿಸ್ತಾರೆ. ಆ್ಯಂಡ್ ಲಾಲ್ ಬಾಗ್ ಕೆರೆ ಬಂದು ಹೇಳ್ಬೋದು, ಇದು ಒಂದು ದೊಡ್ಡ ಕೆರೆ ಅಂತ ಹೇಳ್ಬೋದು. ಇಲ್ಲಿ ರೀಸೆಂಟ್ಲಿ ಏನು ಮಾಡಿದ್ದಾರೆ, ಲಾಲ್ ಬಾಗ್ ಫಾಲ್ಸ್ ಕೂಡ ಮಾಡಿದ್ದಾರೆ. ಆ್ಯಂಡ್ ಲಾಲ್ ಬಾಗಲ್ಲಿ ವರ್ಷದಲ್ಲಿ 2 ಟೈಮ್ಸ್ ತುಂಬ ಚೆನ್ನಾಗಿರುತ್ತೆ ನೋಡೋದಕ್ಕೆ. ಕಾರ್ಯಕ್ರಮಗಳನ್ನು ಕೂಡ ಆಯೋಜಿಸ್ತಾರೆ. ಯಾವಾಗ ಅಂದರೆ ಗಣರಾಜ್ಯೋತ್ಸವ January 26 ಮತ್ತು ಸ್ವತಂತ್ರ ದಿನಾಚರಣೆ August 15 ಲಾಲ್ ಬಾಗ್ನಲ್ಲಿ ಫಲಪುಷ್ಪ ಪ್ರದರ್ಶನ ಅಂತ ಮಾಡ್ತಾರೆ. ಆ್ಯಂಡ್ ಡಿಫ್ರೆಂಟ್ ಫ್ಲವರ್ಸ್, ಡಿಫ್ರೆಂಟ್ ಏನಂತ ಹೇಳ್ಬೋದು, ಡಿಫ್ರೆಂಟ್ ಪ್ಲ್ಯಾಂಟ್ಸು ಈ ಥರ ಎಲ್ಲ ನೀವು ಚೆನ್ನಾಗಿ ನೋಡ್ಬೋದು. ಆ್ಯಂಡ್ ಫ್ಲವರ್ ಡೆಕೋರೇಷನ್ಸ್ ಕೂಡ ಆವಾಗ ತುಂಬ ಚೆನ್ನಾಗಿ ಮಾಡಿರ್ತಾರೆ. ಮತ್ತು ಈ ಥರ ಆಕರ್ಷಣೆಗಳೇನೇನಪ್ಪ ಲಾಲ್ ಬಾಗಲ್ಲಿ ಅಂದರೆ ಬೋನ್ಸಾಯ್ ಉದ್ಯಾನವನ, ಬೋನ್ಸಾಯ್ ಟ್ರೀಸ್ ಬೆಳೆಸಿರ್ತಾರೆ. ನಿಮಗೆ ಗೊತ್ತಿರ್ಬೋದು, ಬೋನ್ಸಾಯ್ ಟ್ರೀಸ್ ಅಂದರೆ ಶಾರ್ಟ್ ಟ್ರೀಸ್, ಸೊ ಅತ್ಯಂತ ಸಣ್ಣದಾದ ಮರಗಳು. ಮತ್ತು ದೊಡ್ಡ ಬಂಡೆ ರಾಕ್ ಗಾರ್ಡನ್ ಇದೆ. ಆ್ಯಂಡ್ ಕೆಂಪೇಗೌಡ ಕಾವಲು ಗೋಪುರ ಇದೆ, ಹೂವಿನ ಗಡಿಯಾರ ಇದೆ, ದಾಸವಾಳದ ಉದ್ಯಾನವನ ಇದೆ. ಆ್ಯಂಡ್ ಲಾಲ್ ಬಾಗ್ ಸಸ್ಯೋದ್ಯಾನದ ಒಳಗಡೆ ಇನ್ನೊಂದು ಸ್ವಲ್ಪ ಪ್ರಮುಖ ಆಕರ್ಷಣೆಗಳು ಇದ್ದಾವೆ ನೋಡೋದಕ್ಕೆ. ಆ್ಯಂಡ್ ಲಾಲ್ ಬಾಗ್ಗೆ ಭೇಟಿ ಮಾಡೋ ಸಮಯ ಬಂದು ಪ್ರತಿದಿನ ಬೆಳಗ್ಗೆ 6ರಿಂದ ಸಂಜೆ 7ರವರೆಗೆ ಓಪನ್ ಇರುತ್ತೆ. ಪ್ರವೇಶ ಉಚಿತ ಅಂತ ಹೇಳ್ತಾರೆ, ಬಟ್ ಪಾರ್ಕಿಂಗ್ ಫೀಸ್ ಜೊತೆಗೆ ಪ್ರವೇಶ ಶುಲ್ಕ ಕೂಡ ತಗೋತಾರೆ. ಲಾಲ್ ಬಾಗ್ನಲ್ಲಿ ನಿಮಗೆ ಏನೇನು ಸೌಲಭ್ಯ ಇರುತ್ತೆ ಅಂದರೆ ತಿಂಡಿಗಳು ಇರ್ತವೆ, ಬಟ್ ಹೆವಿ ಕಾಸ್ಟ್ಲಿ ಇದೆ ಪ್ರೈಸು ಒಳಗಡೆ. ಆ್ಯಂಡ್ ನಿಮಗೆ ಡ್ರಿಂಕಿಂಗ್ ವಾಟರ್ ಫೆಸಿಲಿಟಿ ಮತ್ತು ಪಬ್ಲಿಕ್ ಟಾಯ್ಲೆಟ್ಸ್ ಕೂಡ ಇರ್ತವೆ. ಪೇಯ್ಡ್ ಟಾಯ್ಲೆಟ್ಸ್ ಮತ್ತು ಫ್ರೀ ಟಾಯ್ಲೆಟ್ಸ್ ಎರಡೂ ಕೂಡ ನಿಮಗೆ ಸಿಗ್ತವೆ. ಸೊ ಇಷ್ಟೇ ಗೈಸ್ ಲಾಲ್ ಬಾಗ್ ಬಗ್ಗೆ. ಸೊ ಹಾಫ್ ಡೇ ಅಂತೂ ನೀವು ಆರಾಮಾಗಿ ಇಲ್ಲಿ ಸ್ಪೆಂಡ್ ಮಾಡ್ಬೋದು. ಎಷ್ಟು ಚೆನ್ನಾಗಿದೆ ಪ್ಲೇಸ್ ಅಂದರೆ ನೀವು ಬಿಟ್ಟೋಗೋಕ್ಕೆ ಮನಸ್ಸಾಗಲ್ಲ, ಅಷ್ಟು ಪ್ರಶಾಂತವಾದ ವಾತಾವರಣ ನಿಮಗೆ ಅಲ್ಲಿ ಸಿಗ್ತದೆ ಗೈಸ್. ಡಿಫ್ರೆಂಟ್ ಪಾರ್ಟ್ಸ್ ಆಫ್ ಪೀಪಲ್ ಇಲ್ಲಿ ಬಂದು ಟೈಮ್ ಸ್ಪೆಂಡ್ ಮಾಡಿ ತುಂಬ ನೆಮ್ಮದಿಯಾಗಿ ಆಮೇಲೆ ಹೋಗ್ತಾರೆ. ಸೊ ನೀವು ಕೂಡ ಒಂದು ಸಲ ಭೇಟಿ ನೀಡಿ ಗೈಸ್. ಸೊ ಇಷ್ಟ ಆಗಿತ್ತು ನಮ್ಮ ಲಾಲ್ ಬಾಗ್ ಟ್ರಿಪ್. ಹಾಗೆ ಪ್ಲೇಸಸ್ನ ಎಕ್ಸ್ಪ್ಲೋರ್ ಮಾಡ್ತಾ ಅಲ್ಲಿ ಆಟಾಡ್ಕೋತಾ ತಿಂತಾ ಲಾಲ್ ಬಾಗ್ ಕೆರೆ, ಲಾಲ್ ಬಾಗ್ ಫಾಲ್ಸ್ ನೋಡಿಕೊಂಡು ಎಂಜಾಯ್ ಮಾಡಿದ್ವಿ. ಮತ್ತು ಇಲ್ಲಿ ಫೋಟೋಗ್ರಫಿಗೆ ಮಾತ್ರ ಒಳ್ಳೆ ಪ್ಲೇಸ್ ಅಂತಲೇ ಹೇಳ್ಬೋದು.
ಫೋಟೋಗ್ರಫಿ ಮಾಡೋದಕ್ಕೆ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಈ ಜಾಗ. ಓನ್ ಓದ್ತಿದ್ದಮ್ಮ, ನಿದ್ದೆ ಬರ್ತೈತೆ. ಇದು ಕೆರೆ. ನಿಮ್ಮ ಅಲ್ಲಿ ಫಾಲ್ಸು. ಅಲ್ಲಿ ಫಾಲ್ಸು ಕಾಣಿಸ್ತಾ ಇಲ್ಲ ಕರೆಕ್ಟಾಗಿ. ಈ ಜೋಳ ನಾಯಿ ನೋಡು, 1 2 3 4 5 6 ನಾಯಿ ಐತಿಲ್ಲಿ. ಮರದಲ್ಲೇ ಮಾಡಿರೋದೇನೋ ಅಲ್ಲ ಇದು. ಮೊಸಳೆ ಇದೇನು ಎಲ್ಲಿರೋದು? ಉಸಿರುಳ್ಳಿನ? ಹಾಂ, ಈಗ ಅದ್ರ ಮುಖ ನೋಡಿದ್ಮೇಲೆ ಕಾಣ್ತದೆ. ಹೇಗಪ್ಪ? ಹಾಂ 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 ಹಾಂ. ಅದೇನು ಅದೇನು ಇದೇನೋ ಪಕ್ಷಿ ಇದು? ನವಿಲ. ಓಕೆ ಓಕೆ, ಗರಿ ಬಿಚ್ಚಿದ್ರೆ ಕಾಣಿಸುತ್ತೆ. ಹಾಂ, ಸೊ ಇದೆ ರಾಕ್ ಗಾರ್ಡನ್ ಗೈಸ್. ಹೆವಿ ಒಂದು ಉದ್ದ ರಾಕ್ ಇದೆ, ಒಂದಷ್ಟು ಅಗಲ ಬಂಡೆ ಇದೆ ಇಲ್ಲಿ. ಆ್ಯಂಡ್ ಅದರ ಅಪೋಸಿಟ್ ಬಂದು ಬೋನ್ಸಾಯಿ ಗಾರ್ಡನ್ ಇದೆ. ಬೋನ್ಸಾಯಿ ಗಾರ್ಡನ್ ಜಸ್ಟ್ ವಿಸಿಟ್ ಮಾಡ್ಕೊಂಡು ಬರೋಣ ಅಂತ ಹೋಗ್ತಾ ಇದ್ದೀವಿ.
ಡಸ್ಟ್ಬಿನ್ ಇದೆಯಲ್ಲ ಅದು ಬೋನ್ ಸೆಂಟ್ರ್ ಇದೆ. ಇಲ್ಲಿ ನೋಡ್ತಾ ಇರ್ಬೋದು ಗೈಸ್, ಇದೆ ಬೋನ್ಸಾಯಿ ಗಾರ್ಡನ್. ಬೋನ್ಸಾಯಿ ನೋಡಿ ಇಷ್ಟಿಷ್ಟುದ್ದ ಪ್ಲ್ಯಾಂಟ್ ಅಷ್ಟಿದೆ, ಬಟ್ ಅದು ಟ್ರೀ. ಸೊ ಇದೆ ಬೋನ್ಸಾಯಿ ಟ್ರೀಸ್. ನೋಡಿದ್ರಲ್ಲ ಬೋನ್ಸಾಯಿ ಟ್ರೀಸ್ ಈ ಥರ ಇದೆ. ಬನ್ನಿ. Thank you.